ಮಂಡ್ಯ JDSನ ಭದ್ರಕೋಟೆ, ಎರಡು ಮಾತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳೆದ ಬಾರಿ ಕಣಕ್ಕಿಳಿಸಿದರು. ಆದರೂ ಕೂಡ ಕಾಂಗ್ರೆಸ್ JDS ಒಟ್ಟಾಗಿ ಕೆಲಸ ಮಾಡಲಿಲ್ಲ. ಕಾಂಗ್ರೆಸ್ನ ಎಲ್ಲ ವೋಟುಗಳು ಸುಮಲತಾ ಅವ್ರಿಗೆ ಹೋಯಿತು. BJP ಎಲ್ಲ ವೋಟುಗಳು ಸುಮಲತಾ ಅವ್ರಿಗೆ ಹೋಯಿತು. ಹಾಗಾಗಿ 1,25,876 ಮತಗಳ ಅಂತರದಿಂದ ಸುಮಲತಾ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗಬೇಕಾಯಿತು. ಅದು ಕೂಡ ಮಿತ್ರ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ಇದ್ದರೂ ಕೂಡ. ಈಗ ಮಂಡ್ಯವನ್ನು JDSಗೆ ಬಿಟ್ಟು ಕೊಡ್ತಾರಂತೆ ಅಂತ ಒಂದು ಮಾತಿದೆ. ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅಲ್ಲದಿದ್ದರೆ ಪುಟ್ಟರಾಜು ಸ್ಪರ್ಧೆ ಮಾಡ್ತಾರಂತೆ. ಆದರೆ ಹಾಲಿ ಸಂಸದೆ ಸುಮಲತಾ ಲೆಕ್ಕಾಚಾರವೇ ಬೇರೆ. ನೋಡ್ತೀರಿ, ಮಂಡ್ಯ BJPಗೆ ಸಿಗತ್ತೆ, ನಾನೇ ಅಭ್ಯರ್ಥಿ ಆಗ್ತೀನಿ, ನನ್ನ ಹೋರಾಟ ಟಿಕೆಟ್ಗಾಗಿ ಅಲ್ಲ ಮಂಡ್ಯಕ್ಕಾಗಿ ಅಂತ ಸುಮಲತಾ ಅಂಬರೀಷ್ ಅಬ್ಬರಿಸಿದ್ದಾರೆ. ಇಷ್ಟು ಧೈರ್ಯವಾಗಿ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಆಗಿದೆ. ಕೇಳಿಸ್ಕೊಳ್ಳಿ. ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಬಿಜೆಪಿ ಬರುತ್ತೆ, ಸಿಗುತ್ತೆ ತಮಗೆ ಅನ್ನೋದು? ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅಲ್ಲ. ನೋಡೋಣ, ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಅಲ್ಲ. ಅವ್ರಿಗೆ ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಎಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅಲ್ಲ, ಕನ್ಫರ್ಮ್ ನಾನು ಅವತ್ತೇ ಹೇಳಿದ್ದೆ, ಕನ್ಫರ್ಮ್ ಒಂದು ಕಾನ್ಫಿಡೆನ್ಸ್ ಸುಮಲತಾ ಅವರಿಗೆ, ನಾನೇ ಅಭ್ಯರ್ಥಿ ಆಗ್ತೀನಿ ಅಂತೇಳಿ. ಹಾಗಿದ್ರೆ JDS ಬಿಟ್ಟು ಕೊಡುತ್ತಾ? ಮಂಡ್ಯಕ್ಕೆ ಹಾಗಿದ್ರೆ ಸುಮಲತಾ ಫಿಕ್ಸಾ? JDSಗೆ ಮಂಡ್ಯ ಬಿಟ್ಟು ಕೊಡ್ತಾರೆ ಅಂತ ಮಾತಿತ್ತಲ್ಲ. ಆದರೆ ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕಲು BJPಗೆ ಆಸಕ್ತಿ ಇದೆಯಂತೆ. ಗೆದ್ದು ಬಿಡ್ತಾರೆ BJP ಹಾಕಿದರೆ ಗೊತ್ತಿಲ್ಲ, ಆದರೆ ಹಾಕ್ತಾ ಇದ್ದಾರೆ. ಅದರ ಹಿಂದೆ ದೊಡ್ಡ ಲೆಕ್ಕಾಚಾರ ಇದೆ. ಒಕ್ಕಲಿಗರ ಕೋಟೆಯಲ್ಲಿ ಈ 11 ಜಿಲ್ಲೆ ಇದೆಯಲ್ಲ, ಇಲ್ಲಿ BJPಗೆ ದೊಡ್ಡ ಹಿಡಿತ ಇಲ್ಲ. ಅಲ್ಲೇನಿದ್ರು ಕಾಂಗ್ರೆಸ್ JDSಗಿದೆ, ಕಾಂಗ್ರೆಸ್ಗಿದೆ, ದೇವೇಗೌಡರ ಹಿಡಿತ ಇದೆ ಎಲ್ಲವೂ ಕೂಡ. ಓಕೆ, ಈಗ BJP ಶತಾಯಗತಾಯ ಆ ಕೋಟೆಯೊಳಗೆ ಎಂಟ್ರಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಕಣ್ಣು ಮುಚ್ಚಿ ಅವರು JDS ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಒಕ್ಕಲಿಗ ಬೆಲ್ಟಲ್ಲಿ ಲಿಂಗಾಯತರ ಎಂಟ್ರಿ ಬರೋದಿಲ್ಲ, ಸಣ್ಣ ಪುಟ್ಟ ಇರಬಹುದು. ಆ 21 ಜಿಲ್ಲೆಯಲ್ಲಿ ಒಕ್ಕಲಿಗರ ಎಂಟ್ರಿ ಬರೋದಿಲ್ಲ. ಹಾಗಾಗಿ ಓಟು ಕಳೆದ ಬಾರಿಯ ಕಾಂಗ್ರೆಸ್ JDS ಮೈತ್ರಿ ಥರ ಹಾಳಾಗೋದಿಲ್ಲ ಅನ್ನೋಂಥ ವಿಶ್ವಾಸ ಅವರಿಗಿದೆ. ಇದರ ಜೊತೆಗೆ ನಾಳೆ JDS ಬಿಟ್ಟು ಹೋಗ್ಬೋದಪ್ಪ, 5 ವರ್ಷ ಕಳೆದ ನಂತರ ಅಥವಾ 2 ವರ್ಷ ಕಳೆದ ನಂತರ ಅಥವಾ ಲೋಕಸಭಾ ಚುನಾವಣೆ ಕಳೆದ ನಂತರ. ಮಂಡ್ಯದಲ್ಲಿ ಒಬ್ಬರು ಬೇಕಲ್ಲ, ಇರಲಿ. ಸುಮಲತಾ ಬಳಿ ಒಂದು ನಾಯಕಿಯನ್ನು ನೋಡ್ತಾ ಇದೆ BJP, ಒಕ್ಕಲಿಗ ನಾಯಕಿ ಹುಡುಕ್ತಾ ಇದೆ BJP. ಹಳೆ ಮೈಸೂರಿನಲ್ಲಿ ಒಬ್ಬ ಒಕ್ಕಲಿಗ ನಾಯಕಿ ಬೇಕಾಗಿದೆ. ಸೊ ಹಾಗಾಗಿ ಮುಂದೆ ಹಳೆ ಮೈಸೂರಲ್ಲಿ ದೊಡ್ಡ ನಾಯಕಿ ಆಗಬಲ್ಲ ಎಲ್ಲ ಅರ್ಹತೆ ಸುಮಲತಾ ಅವರಿಗಿದೆ. ಈ ನಡುವೆ ಕುಮಾರಸ್ವಾಮಿ ಅವರು ಒಂದು ಸರ್ವೆ ನಡೆಸಿದ್ರಂತೆ ಮಂಡ್ಯದಲ್ಲಿ. ಆ ಸರ್ವೆಯಲ್ಲಿ ಒಂದು ಹಿನ್ನಡೆ JDSಗೆ ಬರ್ತಿದೆ ಅನ್ನುವಂಥ ಒಂದು ಗುಸುಗುಸು. ಅದು ಕೂಡ ಈ ಕೆರೆಗೋಡು ಘಟನೆ ಆಯ್ತಲ್ಲ, ಹನುಮತ್ ಧ್ವಜದ್ದು, ಇವರೊಂದು ಕೇಸರಿ ಶಾಲ್ ಹಾಕ್ಕೊಂಡು ಹೋದ್ರು. ಆ ನಂತರ JDS ಒಂಚೂರು ಬೇಸರಗೊಂಡಿದೆ ಅಲ್ಲಿ ಅನ್ನುವಂಥ ಮಾತು. ಹಾಗಾಗಿ ದೇವೇಗೌಡರು ಸಡನ್ನಾಗಿ ಎಂಟ್ರಿ ಕೊಟ್ಟು ನೋನು ಹಂಗೆಲ್ಲ ಹಾಕೋಂಗಿಲ್ಲ ಹೇಳ್ಬಿಟ್ರು. ಆಮೇಲೆ ಬಂದ್ ಕಾರ್ಯಾಚರಣೆಗೆ ಇವರು ಇರಲೇ ಇಲ್ಲ. ಆಮೇಲೆ ಅಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗ್ತಾ ಇರೋದಕ್ಕೂ ಸ್ವಲ್ಪ ಕಷ್ಟ. ನಾರಾಯಣಗೌಡರು ಬರ್ತೀನಿ ಅಂತ ಹೇಳ್ಬೋದು. ಇದರ ಬದಲಿಗೆ ಸುಮ್ಮನೆ ನಿಂತು ಸೋಲೋ ಬದಲಿಗೆ BJPಗೆ ಕ್ಷೇತ್ರ ಬಿಟ್ಟುಕೊಟ್ಟು ಬೇರೆ ಯಾವುದಾದ್ರೂ ಕ್ಷೇತ್ರವನ್ನು ಸದ್ಯಕ್ಕೆ ತಗೊಳ್ಳೋಣ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. JDSಗೆ ಈಗ ಇರುವಂಥ ಮಾಹಿತಿ ಪ್ರಕಾರ ಹಾಸನ ಬಿಟ್ಟುಕೊಡ್ತಾರೆ, ಕೋಲಾರ ಬಿಟ್ಟುಕೊಡ್ತಾರೆ, ಮಂಡ್ಯ ಡೌಟ್. ಇವರು ಮೈಸೂರು, ಚಿಕ್ಕಬಳ್ಳಾಪುರ ಮತ್ತು ತುಮಕೂರಿನ ಆಸೆಯಲ್ಲಿದ್ದಾರೆ. ಅದರ ಬಗ್ಗೆ ಮಾತಾಡ್ತೀನಿ. ಅಮಿತ್ ಶಾ ಕೂಡ ಮಂಡ್ಯದೀಗ ಬಿಟ್ಬಿಡಿ, ಮಾರ್ಚ್ ಮೊದಲ ವಾರದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ.
ಆಮೇಲೆ JDS ಕೂಡ ತುಂಬ ಮುಂದೆ ಹೋಗಿ ಆಗಿದೆ BJP ಜೊತೆ. ಈಗ ಅವರೇ ಕೊಡೋಕ್ಕಾಗಲ್ಲ, ವಾಪಸ್ಸಿಲ್ಲ. ಸದ್ಯಕ್ಕೆ JDS ಯಾವುದೇ ರೀತಿಯಲ್ಲೂ ಅದಕ್ಕೊಂದು ರೆಬಲ್ ಆಗುವಂಥ ಲಕ್ಷಣದಲ್ಲಿಲ್ಲ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಸರಿದೂಗಿಸಿಕೊಂಡು ಹೋಗುವಂಥ ರಾಜಕಾರಣವನ್ನು JDS ಮಾಡಬಹುದು, ಅಗತ್ಯ ಇದೆ ಅದಕ್ಕೆ. ಇನ್ನು ಯಾಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಒಂದು ಮಾತು ಹೇಳ್ತೀನಿ. ಸುಮಲತಾ ಅವರು ಕೂಡ ಹೇಳಿದರು, ಸುಮಲತಾ ಮಂಡ್ಯ ಬೇಡ ನನಗೆ ಅಂತಂದರೆ ಈ ಕ್ಷಣ ಅವರು ಕೇಳಿದಂಥ ಕ್ಷೇತ್ರ ಕೊಡೋದಕ್ಕೆ BJP ರೆಡಿ ಇದೆ. ಈ ಕ್ಷಣದಲ್ಲಿ ರೆಡಿ ಇದೆ. ಏನು 28ರಲ್ಲೂ ರೆಡಿ ಇದೆ ಬೇಕಿದ್ರೆ, ನಾನು ಹೇಳೋ ಪ್ರಕಾರ. ನಿಲ್ತೀರಾ? ನಿಂತ್ಕೊಳ್ಳಿ. ಆಯಿತು, ನಾನು ನಿಲ್ಲೋದಿಲ್ಲಪ್ಪ ಅಂತಂದರೆ ರಾಜ್ಯಸಭೆಗೆ ಬರ್ತೀರಾ ಅಂತ ಕೇಳೋಕೆ ರೆಡಿ. ಬಟ್ ಇವರ ಹಠ ಇದೆಯಲ್ಲ ಸುಮಲತಾ ಅವ್ರದ್ದು, ಒಂದು ಪ್ರಕಾರ ಇವರ ಸ್ಟ್ರೆಂತು ಈ ಹಠ, ಇವರ ಮೈನಸ್ಸು ಈ ಹಠ. ಆದರೆ ರಾಜಕೀಯದಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸುಮಲತಾ ಅವರನ್ನು ಗೆಲ್ಲಿಸೋದಕ್ಕೆ ಅವರು ಒಂದು ವೇಳೆ ಕ್ಯಾಂಡಿಡೇಟ್ ಆದರೆ JDS ಹೆಲ್ಪ್ ಮಾಡಬೇಕಲ್ಲ ಗೆಲ್ಲಿಸೋದಕ್ಕೆ. ಮಾಡತ್ತಾ JDS ಹೆಲ್ಪ್ ಮಾಡತ್ತಾ? ಅಥವಾ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಪಕ್ಷೇತರರಾಗಿ ಉಳಿತಾರಾ? ಯಾಕೆ ಈ ಕ್ವಶನ್ ಅಂತಂದರೆ ಅವತ್ತರಿಂದ ಇವತ್ತಿನ ತನಕ ಈ ಜಟಾಪಟಿ ನಿಂತೇ ಇಲ್ಲ. ಅದು ನಿಖಿಲ್ ಕುಮಾರಸ್ವಾಮಿ ಸೋತ ನಂತರ ಅಂತೂ ಒಂದು ರೀತಿಯಲ್ಲಿ JDS ನಾಯಕರು ಒಳಗೊಳಗೆ ಕುದೀತಾ ಇದ್ದಾರೆ, ಸುಮಲತಾ ಅವರನ್ನು ಹೆಂಗಾದರೂ ಸೋಲಿಸಬೇಕು ಅಂತೇಳಿ. ಯಾಕೆ ನೋಡಿ, ಅವತ್ತು ಅವರು ಚುನಾವಣೆಗೆ ನಿಂತಾಗ ರೇವಣ್ಣ ಮೊಟ್ಟ ಮೊದಲ ಬಾರಿಗೆ ಲೇವಡಿ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ಡೆಲ್ಲಿಯಲ್ಲಿ ಗಂಡ ಸತ್ತು ಇನ್ನೂ 1-2 ತಿಂಗಳಾಗಿಲ್ಲ, ಸುಮಲತಾಗೆ ರಾಜಕೀಯ ಯಾಕೆ ಬೇಕಿತ್ತು, ಅಲ್ಲಿಂದ ಶುರುವಾಯಿತು ಸ್ವಾಭಿಮಾನ. HD ರೇವಣ್ಣ ಕಿಡಿಕಾರಿದ್ರು. HD ರೇವಣ್ಣ ಆದ ನಂತರ ಕುಮಾರಸ್ವಾಮಿ ನೆಕ್ಸ್ಟ್. ಕುಮಾರಸ್ವಾಮಿ ಅದು ಇವರು MP ಆದ ನಂತರ KRS ಅಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅಂತ ಬಂದಾಗ, ಹೌದಾ KRS ಸೋರಿಕೆ ಆಗ್ತಾ ಇದೆಯಾ, ಅದನ್ನು ತಡಿಬೇಕು ಅಂತ ಸುಮಲತಾ ಅವರನ್ನು ಅಡ್ಡ ಮಲಗಿಸಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಹೇಳ್ಬಿಟ್ರು. ಅದು ಮತ್ತೆ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ಬಿಡ್ತು. ಆಮೇಲೆ 2021ರಲ್ಲಿ ಮಂಡ್ಯ ಸಂಸದೆ ವಿರುದ್ಧ ಮತ್ತೊಮ್ಮೆ ಕುಮಾರಸ್ವಾಮಿ ಗುಡುಗಿರ್ತಾರೆ, ಈ ಮಾತಲ್ಲಿ ಗುಡುಗಿರ್ತಾರೆ. ಆಮೇಲೆ ಪುಟ್ಟರಾಜು ಮತ್ತು ಸುಮಲತಾ. ಪುಟ್ಟರಾಜು ಅವರು ಮೇಲುಕೋಟೆಯ ಮಂತ್ರಿ ಆಗಿದ್ದರು, ಅಂದರೆ MLA ಆಗಿದ್ದರು. ಬೇಬಿ ಬೆಟ್ಟದಲ್ಲಿ ಏನು ಸ್ಫೋಟ ಆಗ್ತಾ ಇದೆ ಅಂತ ಹೇಳಿದಾಗ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಸುಮಲತಾ. ಆಗ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ವಿರುದ್ಧ ಕೆಂಡ ಕಾರಿದ್ದಕ್ಕೆ ಇವರು ಕೆಂಡ ಕಾರಿದ್ರು. ಪುಟ್ಟರಾಜು ಮತ್ತು ಸುಮಲತಾ ನಡುವೆ ಮಾತಿನ ಸಮರವೇ ನಡೆದೋಗಿತ್ತು, ಎಲ್ಲ JDS ನಾಯಕರು. ಆಮೇಲೆ ಸುಮಲತಾ ಮತ್ತು ಅನ್ನದಾನಿ ಮಳವಳ್ಳಿ MLA, ಲೈಂಗಿಕ ದೌರ್ಜನ್ಯದಿಂದ ಮೃತಪಟ್ಟಿದ್ದ ಮಳವಳ್ಳಿಯ ಬಾಲಕಿ ಕುಟುಂಬಕ್ಕೆ ನೆರವು ಕೊಡಿಸುವ ವಿಚಾರಕ್ಕೆ ಕ್ರೆಡಿಟ್ ಪಾಲಿಟಿಕ್ಸ್ ಆಗುತ್ತೆ ಅನ್ನದಾನಿ ಮತ್ತು ಇವರ ನಡುವೆ. ನಾನು ಮನವಿ ಮಾಡೋದಕ್ಕೆ ನೆರವು ಸಿಕ್ತು ಅಂತ ಅನ್ನದಾನಿ ಅವರು ಆಗ ಹೇಳಿದರು. ಆಗ ಸುಮಲತಾ ಹೇಳಿದರು, ಬೊಮ್ಮಾಯಿಗೆ ನಾನು ಮನವಿ ಮಾಡಿದ್ದೆ ಅಂತ ಹೇಳಿದರು. ಆ ನಂತರ ರವೀಂದ್ರ ಶ್ರೀಕಂಠಯ್ಯ ಮತ್ತು ಸುಮಲತಾ ಶ್ರೀರಂಗಪಟ್ಟಣ MLA ಆಗಿರ್ತಾರೆ. ರವೀಂದ್ರ ಶ್ರೀಕಂಠಯ್ಯಗೆ ದುರಹಂಕಾರ ಅಂತ ಸುಮಲತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆಗ ಇದೇ ರವೀಂದ್ರ ಶ್ರೀಕಂಠಯ್ಯ ಸಂಸದೆ ಸುಮಲತಾ ಅನಿರೀಕ್ಷಿತವಾಗಿ ಬಂದಂಥ ಕೂಸು, ಸುಮಲತಾ ಅಪ್ರಬುದ್ಧೆ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದರು. ಇಷ್ಟೆಲ್ಲ ಘಟನಾವಳಿಗಳಿದ್ದಾಗ ಈಗ BJPಯಿಂದ ಇದೇ ಸುಮಲತಾ ಅವರು ಅಭ್ಯರ್ಥಿ ಆದರೆ ಈ JDSನ ಕೇವಲ ಕುಮಾರಸ್ವಾಮಿ ಒಬ್ಬರು ಅಂತಾದರೆ ಆಯಿತು. ರವೀಂದ್ರ ಶ್ರೀಕಂಠಯ್ಯ, ಆ ಕಡೆಯಿಂದ ಪುಟ್ಟರಾಜು, ಆ ಕಡೆಯಿಂದ ಇನ್ನಿತರರು ಎಲ್ಲರೂ ಇವರ ಮೇಲೆ ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳು ಭಾಳ ಆಗಿತ್ತು. ಆಗತ್ತಾ ಅನ್ನುವಂಥ ಒಂದು ಕುತೂಹಲ ಇದೆ. ಹೆಂಗಾಗತ್ತೆ? ಸುಮಲತಾ BJP ಅಭ್ಯರ್ಥಿ ಕಣಕ್ಕಿಳಿದ್ರೆ JDS ಕಾಯ ವಾಚ ಮನಸ್ಸ ಕೆಲಸ ಮಾಡತ್ತಾ? ಸಾಧ್ಯವ? ಗೊತ್ತಿಲ್ಲ.